ಎಲ್ಲ ಇಂದ್ರಿಯ ಅಭಿಮಾನಿ ದೇವತೆಗಳಿಗೆ ರಾಜ ಇಂದ್ರ, ಕೈಗೆ ಅಭಿಮಾನಿಯವ, ಅದನ್ನ ಕೈ ಅಂತ ಹೇಳ್ತೇವೆ ನಾವು. ಆ ಕೈ ಇಂದ್ರ ಕೂಡ ಇಲ್ಲಿ ಕೂತ್ಕೊಂಡು ಅವನವನ ಕೆಲಸ, ಕೈ ಮಾಡುವಂಥ ಕೆಲಸ ಮಾಡಬೇಕು ಅಂತಾದರೆ ಅಲ್ಲಿ ಪ್ರಾಣನ ಒಂದು ರೂಪ ಇದ್ದು ಪ್ರಾಣ ಪ್ರೇರಣೆ ಮಾಡಿ ಚೇಷ್ಟೆ ಮಾಡಿದರೆ ಇಂದ್ರನಲ್ಲಿ ಚೇಷ್ಟೆ ಆಗತ್ತೆ. ಇಲ್ಲದ್ರೆ ಇಂದ್ರನು ಕೂಡ ಅಸಮರ್ಥನೆ. ಇಂದ್ರನೊಳಗೆ ಕೂಡ ಅದಕ್ಕೆ ಅಂಗಿರ, ಅಂಗಗಳಲ್ಲಿರುವ ಆ ತತ್ವಾಭಿಮಾನಿ ದೇವತೆಗಳಲ್ಲಿ ತಾನು ಒಂದು ರೂಪದಿಂದ ಕೂತ್ಕೊಂಡು ಅವರಿಗೆ ಕೆಲಸ ಮಾಡಿಸಿ ಆ ಫಲವನ್ನು ಅವರಿಗೂ ಕೊಟ್ಟು ನಮಗೂ ಕೊಡ್ತಕ್ಕಂಥವ ನೀನು ಅಂತ ಪ್ರಾಣದೇವರನ್ನು ಉಪಾಸನೆ ಮಾಡ್ತಾರೆ. ಉಪನಿಷತ್ತು ಭಾರಿ ಚಂದ ಹೇಳುತ್ತೆ ಅದನ್ನು. ಈ ರೀತಿ ಎಲ್ಲ ದೇವತೆಗಳು ಕೂಡ ಇದೇ ರೀತಿ ಅವರು ಪ್ರಾಣನ ಮೂಲಕ ಉಪಾಸನೆ ಮಾಡಿದ್ರು, ಅವರವರಿಗೆ ಆ ಹೆಸರು ಬಂತು ಅಂತ ಉಪನಿಷತ್ತು ಹೇಳುತ್ತೆ. ಅಲ್ಲಿ ಹೇಳುವಾಗ ವ್ಯಾದದಾತಿ ಅಂತ ಒಂದು ಶಬ್ದಕ್ಕೆ ರಾಘವೇಂದ್ರ ಸ್ವಾಮಿಗಳು ಭಾರಿ ಚಂದ ಹೇಳ್ತಾರೆ ಅರ್ಥ. ವ್ಯಾದದಾತಿ ಅಂದರೆ ವಿ ಅಂದರೆ ವಿಷ್ಣು, ಅಲ್ಲಿ ಕೂಡ ಪ್ರಾಣ ಬೇಕಾ ಅಂತ ಪ್ರಶ್ನೆ ಮಾಡಿದರೆ ಈ ಶಬ್ದದಿಂದ ರಾಘವೇಂದ್ರ ಸ್ವಾಮಿಗಳು ಪ್ರಾಣ ಬೇಕೇ ಬೇಕು ಅಂತ ನಮಗೆ ತಿಳಿಸಿಕೊಡ್ತಾರೆ. ವ್ಯಾದದಾತಿ ಎಂಬಲ್ಲಿ ಶಬ್ದದಲ್ಲಿ ವಿ ಅಂತ ಬೇರೆ ಮಾಡ್ರಿ, ಆದದಾತಿ ಅಂತ ಬೇರೆ ಮಾಡಿ. ವಿ ಅಂತಂದ್ರೆ ಯಾರು? ವಿಶಿಷ್ಟನಾದ ವಿಷ್ಣು. ವಿ ಅಂದ್ರೆ ವಿಷ್ಣು ಅಂತ ಅರ್ಥ ಮಾಡ್ತಾರೆ ರಾಘವೇಂದ್ರ ಸ್ವಾಮಿಗಳು. ವಿಷ್ಣು ಅಂತತಃ. ವಾಯುದೇವರಿಗೆ ಆ ಸಾಮರ್ಥ್ಯ ಎಲ್ಲಿಂದ ಬಂತು ಅಂತಂದ್ರೆ ಪ್ರಾಣದೇವರು ನಾನೇ ಮಾಡ್ತೇನೆ, ಎಲ್ಲ ದೇವತೆಗಳು ಸೇರಿಕೊಂಡು ನೀನೇ ಎಲ್ಲ ಮಾರಾಯ ಅಂತ ಪ್ರಾಣದೇವರನ್ನು ಹೊಗಳಿದಾಗ ನಮ್ಮ ಹತ್ರ ಬಂದು ಆಚಾರ್ಯರೇ ಎಲ್ಲ ನೀವೇ, ನಿಮ್ಮಿಂದೇ ಆಗಬೇಕು ಅಂತ ಹೇಳ್ಬಿಟ್ರೆ ನಮ್ಗೆ ಎರಡು ಕೋಡ್ ಬರ್ಲಿಕ್ಕೆ ಶುರುವಾಗತ್ತೆ, ನಮಗೆ ಅಹಂಕಾರ ಬರ್ಲಿಕ್ಕೆ ಶುರುವಾಗತ್ತೆ. ಪ್ರಾಣನಿಗೂ ಹಾಗೆ ಬಂತ? ಇಲ್ಲ. ಒಂದು ವೇಳೆ ಹಾಗೆ ಬಂದಿದ್ರೆ ಅವನ ಮೂಲಕ ಆರಾಧನೆ ಮಾಡಿದಾಗ ಫಲ ಸಿಕ್ತಿರ್ಲಿಲ್ಲ. ಅದ್ರ ಸಿಕ್ಕಿದೆ. ಅದ್ರ ಏನಂತಾರೆ? ಪ್ರಾಣ ಯಾವ ರೀತಿ ಚಿಂತನೆ ಮಾಡ್ತಿದ್ರು ಅಂತಂದ್ರೆ ವಿಷ್ಣು ಭಗವಂತನನ್ನು ಅಂತತಃ ಒಳಗಿಂದ ಸರ್ವೋತ್ತಮತ್ವೇನ ಪ್ರಾಣದೇವರು ಒಂದು ಕ್ಷಣವೂ ಬಿಡುವುದಿಲ್ಲ ಅಂತ. ಅವರಿಗೆ ಮರೆಯುವಿಕೆನೇ ಇಲ್ಲ. ಆಚಾರ್ಯರೇ ಹೇಳ್ತಾರೆ ಅಮೃತ ಶಬ್ದಾರ್ಥವನ್ನು ಹೇಳುವಾಗ ಅತಿರೋಹಿತ ವಿಜ್ಞಾನಾತ್ ವಾಯುರಪಿ ಅಮೃತ ಸ್ಮೃತಃ ಅಂತ ಆಚಾರ್ಯರ ಮಾತಿದೆ. ಎಂದೆಂದಿಗೂ ಅವರಲ್ಲಿರುವ ತಿಳುವಳಿಕೆಗೆ ಎಂದೆಂದಿಗೂ ತಿರೋಧಾನ ಅಂದರೆ ಮರೆಯುವಿಕೆ ಇಲ್ವೇ ಇಲ್ಲ. ಅಲ್ಲ, ಈಗಾಯಿತು ಪ್ರಳಯ ಕಾಲದಲ್ಲಿ ಎಲ್ಲರೂ ಭಗವಂತನ ಉದರದಲ್ಲಿರ್ತಾರೆ, ಬಿದ್ದುಕೊಂಡಿರ್ತಾರಲ್ಲ. ಸ್ವಾಪಂ ಪ್ರಾಪಯತಿ ಶ್ರಮಾಪವರ್ತಯೇ ಅಂತ ಟೀಕಾರಾಯರು ಬೇರೆ ಹೇಳ್ತಾರೆ. ಎಲ್ಲ ಜೀವರಾಶಿಗಳನ್ನು ಭಗವಂತನ ಉದರದೊಳಗಿಟ್ಕೊಂಡು ಆರಾಮ ನಿದ್ದೆ ಮಾಡಿಸ್ತಾನೆ ಅಂತ. ಈ ಜೀವ ಹುಟ್ಟಿ ಸತ್ತು ಒದ್ದಾಡಿ ಸುಸ್ತಾಗಿದೆ ಪಾಪ, ಸ್ವಲ್ಪ ದಿವಸ ನನ್ನ ಹೊಟ್ಟೆಯಲ್ಲಿ ಆರಾಮದಲ್ಲಿ ಮಲಗಲಿ ಅಂತ ಮಲಗಿಸ್ಕೊಂಡಿರ್ತಾನಂತ ಭಗವಂತ. ಹಾಗಿರುವಾಗ ಇವನು ಕೂಡ, ಈ ಪ್ರಾಣ ಕೂಡ ಜೀವನಲ್ಲೇ ಸೇರಿದವನಲ್ಲ, ಅವನು ಅಲ್ಲಿ ಇರ್ತಾನ ಅಂತ ಕೇಳಿದರೆ ಅಲ್ಲಿ ಹೇಳ್ತಾರೆ ಟೀಕಾರಾಯರು ಇದಕ್ಕೆ ಉತ್ತರ ಕೊಡ್ತಾರೆ. ಪ್ರಳಯೇಪಿ ಪ್ರತಿಭಾತ ಪರಾವರಹ ಅಂತ ಪ್ರಾಣದೇವರು ಹೇಳ್ತಾರೆ. ಎಲ್ಲ ಜೀವರಾಶಿಗಳು ಕೂಡ, ಎಲ್ಲ ದೇವತೆಗಳು ಕೂಡ ತಮ್ಮ ಜ್ಞಾನವನ್ನು ಕಳ್ಕೊಂಡು ಆರಾಮದಲ್ಲಿ ಎಚ್ಚರ ತಪ್ಪಿ ಮಲ್ಕೊಂಡಿದ್ದಾಗಲೂ ಕೂಡ ಎಚ್ಚರದಲ್ಲಿರುವ ಒಂದು ಜೀವ, ಭಗವಂತ ಲಕ್ಷ್ಮಿಯನ್ನು ಹೊರತುಪಡಿಸಿದರೆ ಎಚ್ಚರದಲ್ಲಿರುವ ಒಂದು ಜೀವ ಅಂದರೆ ಅದು ಪ್ರಾಣದೇವರು ಮಾತ್ರ ಅಂತ ಹೇಳ್ತಾರೆ. ಅದರಿಂದ ಎಂಥ ಕ್ಷಣದಲ್ಲಿ ಕೂಡ ಅವರು ಭಗವಂತನ ಸರ್ವೋತ್ತಮತ್ವವನ್ನು ಮರೆಯುವ ಪ್ರಸಂಗವೇ ಇಲ್ಲ. ರಾಯರು ಈ ಶಬ್ದವನ್ನು ಹೇಳ್ತಾರೆ, ವಿಷ್ಣು ಅಂತತಃ. ಹೇಗೆ? ಸರ್ವೋತ್ತಮತ್ವೇನ. ಭಗವಂತ ಸರ್ವೋತ್ತಮ ಅಂತ ಯಾವಾಗಲೂ ಆದದಾತಿ, ಸ್ವೀಕರೋತಿ. ಆದ್ದರಿಂದ ಪ್ರಾಣದೇವರ ಆರಾಧನೆ ಮಾಡಿದಾಗ ಭಗವಂತ ಕೂಡ ತನ್ನ ಮೂಲಕ ಫಲವನ್ನು ಕೊಟ್ಟೇ ಕೊಡ್ತಾನೆ. ನಮ್ಮಲ್ಲಿ ಒಂದು ದಾಸರ ಪದ ಇದೆ, ಹನುಮನ ಮತವೇ ಹರಿಯ ಮತವು ಅಂತ. ಅನೇಕ ಕಡೆಗಳಲ್ಲಿ ಆ ಹನುಮಂತನ ಅಥವಾ ಭೀಮಸೇನ ದೇವರ, ಮಧ್ವರಾಯರ ಅವತಾರಗಳ 3 ಅವತಾರಗಳಲ್ಲಿ ಪ್ರಾಣದೇವರು, ಆ 3 ಅವತಾರಗಳಲ್ಲಿ ಪ್ರಾಣದೇವರು ಏನೇನು ಚಿಂತನೆ ಮಾಡಿದರು ಎಲ್ಲದಕ್ಕೂ ಭಗವಂತ ಅಸ್ತು ಅಂತ ಹೇಳಿದಾನೆ ವಿನಃ ಎಲ್ಲಿ ಕೂಡ ಇಲ್ಲ ಎಂಬ ಶಬ್ದ ಭಗವಂತನ ವಿಷಯದಲ್ಲಿ, ಪ್ರಾಣದೇವರ ವಿಷಯದಲ್ಲಿ ಭಗವಂತನ ಬಾಯಿಂದ ಬಂದದ್ದಿಲ್ಲ, ಬರೋದೂ ಇಲ್ಲ. ಯಾಕೆಂದರೆ ಅವ್ರ ಮೇಲೆ ಅಷ್ಟು ವಿಶ್ವಾಸ. ಅದನ್ನು ರಾಘವೇಂದ್ರ ಸ್ವಾಮಿಗಳು ಮತ್ತೊಂದು ಕಡೆ ಹೇಳ್ತಾರೆ, ರಾಮಚಾರಿತ್ರ ಮಂಜದಲ್ಲಿ ಹೇಳ್ತಾರೆ. ಅಲ್ಲಿ ಪ್ರಾಣನ ಬಗ್ಗೆ ಸುಗ್ರೀವ ಭೇಟಿ ಆಗಬೇಕು. ಆ ಸಂದರ್ಭದಲ್ಲಿ ರಾಮ ಸುಗ್ರೀವನನ್ನು ನೋಡಿ ಸ್ವಲ್ಪ ಹಿಂದೇಟು ಹಾಕಿದ್ದ ಅಂತ. ಯಾವಾಗ ಹನುಮ ಪರಿಚಯ ಮಾಡಿಕೊಟ್ಟವರು ಯಾರು ಸುಗ್ರೀವನನ್ನು? ಹನುಮಂತ ಪರಿಚಯ ಮಾಡಿಕೊಟ್ಟವ. ಹನುಮಂತ ಹೇಳಿದ ಅಂತೆ, ಹಿಂಗೆ ಹೋಗಬೇಕು, ಇವನ ಸ್ನೇಹ ಮಾಡಬೇಕು ಮಾರಾಯ ರಾಮ ಅಂತ ಅಂದ್ಕೊಳ್ಳೆ ರಾಯರಂತಾರೆ, ಹನುಮನ ಮಾತನ್ನು ಕೇಳಿಯೇ ಮುಂದುವರೆದ ರಾಮ. ಹನುಮನ ಮೇಲೆ ಅಷ್ಟು ವಿಶ್ವಾಸ ರಾಮದೇವರಿಗೆ, ಭಗವಂತನಿಗೆ. ಅವನು ತಪ್ಪು ಮಾತಾಡೋದಿಲ್ಲ. ಯಾಕೆ ಅಂತಂದರೆ ತುಂಬ ಮತ್ತೊಂದು ಕಡೆ ಹೇಳ್ತಾರೆ, ವಾಯುದೇವರನ್ನು ಕಂಡ್ರೆ ದೇವರಿಗೆ ಭಾರಿ ಇಷ್ಟ. ಯಾಕೆ ಅಂದರೆ ವಾಯುದೇವರು ಸ್ವಲ್ಪ ಮಾತಾಡ್ತಾರಂತೆ.
ನಿಮ್ಮ ಹಾಗೆ ಮೈಕ್ ಸಿಕ್ಕರೆ ಗಂಟೆಗಟ್ಟಲೆ ಕೊರೆಯುವುದಿಲ್ಲ ಅವರು ಎಲ್ಲಿ ಎಷ್ಟು ಬೇಕೋ ಅಷ್ಟೇ ಮಾತಾಡ್ತಾರಂತ. ಅಷ್ಟೇ ಮಾತಾಡ್ತಾ ವ್ಯಾಲ್ಯೂಬಲ್, ಆ ಮಾತಿಗೆ ತುಂಬ ತೂಕವಾಗಿರ್ತಕ್ಕಂಥ ಮಾತು. ಈ ಸಮುದ್ರೋಲ್ಲಂಘನೆ ಯಾರು ಮಾಡ್ತಾರೆ ಅಂತ ಕೇಳಿದಾಗ, ಚರ್ಚೆ ಬಂದಾಗ ಎಲ್ಲ ಕಪಿಗಳು ನಾನಿಷ್ಟ ಹಾರಬಲ್ಲೆ ಅಂತೆಲ್ಲ ಭಾರಿ ಹೇಳಿಕೊಂಡ್ರು. ನಿಜವಾಗಿ ಹಾರುವ ಸಾಮರ್ಥ್ಯ ಇದ್ದವನು ಪ್ರಾಣ, ಅವನ ಮೂಲೆಯಲ್ಲಿ ಸುಮ್ಮನೆ ಕೂತ್ಕೊಂಡಿದ್ದಂತೆ. ಕೊನೆಗೆ ಅವನಿಗೂ ಗೊತ್ತಿದೆ ಯಾರಿಗೂ ಆಗಲ್ಲ, ನನ್ನ ಹತ್ರ ಬರಬೇಕು ಅಂತ ಅವನಿಗೂ ಗೊತ್ತಿದೆ, ರಾಮನಿಗೂ ಗೊತ್ತಿದೆ ಬೇರೆ ಯಾರಿಗೂ ಆಗೋದಲ್ಲಿ ಇವನನ್ನೇ ಹೇಳಬೇಕು ಅಂತ ಗೊತ್ತಿದೆ. ರಾಮದೇವರು ಕೂಡ, ಅವರಿಬ್ಬರು ಪ್ರಾಣ ರಾಮ ಇಬ್ಬರು ಕೂಡ, ಹನುಮ ರಾಮ ಇಬ್ಬರು ಅದ್ಭುತವಾದ ಅದು ತಂದೆ ಮಗನ ಸಂಬಂಧ. ಅದು ಹೇಗೆ ಅಂದರೆ ಪರಸ್ಪರ ಒಬ್ಬರಿಗೊಬ್ಬರು ಯಾರ್ಯಾರು ಏನು ಮಾತಾಡ್ತಾರೆ ಮಾತಾಡಲಿ ನೋಡುವ. ಮತ್ತೆ ಕೊನೆಗೆ ಹೇಳಿದ್ರೆ ಆಯ್ತು. ಪ್ರಾಣ ಸುಮ್ಮನೆ ಕೂತ್ಕೊಂಡಿದ್ದಂತೆ, ರಾಮ ಬಂದು ಹನುಮ ಹೋಗಿ ನೋಡಿ ಬಾಪ್ಪ ಅಂತಂದ. ಆಯಿತು, ಎರಡು ಮಾತಿಲ್ಲ. ಹನುಮನ ಮತ ಹರಿಯ ಮತ ಅಂತ ದಾಸರು ಹೇಳಿದ್ದಕ್ಕೆ ಪ್ರತಿ ಕ್ಷಣಗಳಲ್ಲಿ ಎಲ್ಲ ಅವತಾರಗಳಲ್ಲಿ ಮೂಲ ರೂಪದಲ್ಲಿ ಕೂಡ ಭಗವಂತನ ಮಾತನ್ನು ಮೀರಿಲ್ಲ ಪ್ರಾಣ. ಆದ್ದರಿಂದಲೇನೆ ವ್ಯಾದದ ರಾಯರು ಹೇಳ್ತಾರೆ, ವಿಷ್ಣುಂ ಸರ್ವೋತ್ತಮತ್ವೇನ ಸದಾ ಸ್ವೀಕರೋತಿ, ಯಾರೋ ಅನು ಪ್ರಾಣ. ಅಂತ ಪ್ರಾಣನ ಉಪಾಸನೆಯಿಂದ, ಪ್ರಾಣನ ಅಂತರ್ಗತನಾದ ಉದ್ಗೀತನ ಉಪಾಸನೆ ಮಾಡಿದ್ದಕ್ಕೇನೆ ಎಲ್ಲ ದೇವತೆಗಳಿಗೂ ಕೂಡ ಮೋಕ್ಷ ಖಂಡಿತ ಸಿಗತ್ತೆ. ಆದ್ದರಿಂದ ಮೋಕ್ಷಕ್ಕೆ ಭಗವಂತನ ಜ್ಞಾನ ಮಾತ್ರ ಅಲ್ಲ, ಪ್ರಾಣನ ಜ್ಞಾನವೂ ಕಾರಣ ಅಂತ ರಾಘವೇಂದ್ರ ಸ್ವಾಮಿಗಳು ತಮ್ಮ ಖಂಡಾರ್ಥದಲ್ಲಿ ತುಂಬ ಚಂದ ವಿವರಣೆ ಮಾಡ್ತಾರೆ. ಈ ರೀತಿ ಅದರ ಬಗ್ಗೆ ಈ ಕಥೆಯನ್ನು ಈ ರೀತಿ ಛಾಂದೋಗ್ಯೋಪನಿಷತ್ತು, ಅದರಿಂದ ನಮಗೂ ಕೂಡ ಒಂದು ಏನಂತಾರೆ ಅಂತಂದ್ರೆ, ನಮಗೆ ಕೊನೆಗೆ ಉಪನಿಷತ್ತನ್ನು ಮಾತು ಹೇಳುತ್ತೆ, ಯಾರಿಗೆ ಮೋಕ್ಷ ರೂಪವಾದ ಫಲ ಬೇಕು ಅಂತ ಅಪೇಕ್ಷೆ ಇರ್ತದೆ ಅವರು ಎಲ್ಲರೂ ಕೂಡ ನೇರ ಪ್ರಾಣ. ಅದು ಯೋಗ್ಯತೆ ನಮಗಿಲ್ಲ ಬಿಡಿ. ನಮಗೆ ರಾಯರಂಥ ಮಹಾಜ್ಞಾನಿಗಳು ಅಥವಾ ರಾಯರಂತ ತಿಳ್ಕೊಂಡಂಥ ಛಲಪ್ರತಿಮೆಗಳ ಮೂಲಕ ನಾವು ಆ ಮಾರ್ಗದಲ್ಲಿ ದೇವತೆಗಳು ಅನಂತರ ಪ್ರಾಣ, ಎಷ್ಟು ದೇವತೆಗಳಿದ್ದರೂ ಕೂಡ ಪ್ರಾಣನನ್ನು ಹೊರತುಪಡಿಸಿದರೆ ಇಲ್ಲ. ಯಾರು ಇಲ್ಲದೆ ಇದ್ದರೂ ಪ್ರಾಣ ಇದ್ದ ಅಂತಂದರೆ ನಮಗೆ ಪ್ರಾಣ ಬರುತ್ತೆ. ಈ ರೀತಿ ಆ ಉಪನಿಷತ್ತು ನಮಗೂ ಕೂಡ ಒಂದು ನಿತ್ಯ ಆರಾಧನೆ ಮಾಡಲಿಕ್ಕೆ ಬೇಕಾಗಿರ್ತಕ್ಕಂಥ ಒಳ್ಳೆಯ ಚಿಂತನೆಯನ್ನು ಈ ಕಥೆಯ ಮೂಲಕ ಕೊಡ್ತದೆ. ರಾಯರದನ್ನು ಒಳ್ಳೆ ಹೃದಯಂಗವಾಗಿ ಒಳ್ಳೆ ರೀತಿಯಲ್ಲಿ ನಮಗೆ ಅರ್ಥ ಆಗುವ ರೀತಿಯಲ್ಲಿ. ರಾಯರ ವೈಶಿಷ್ಟ್ಯ ಮತ್ತೊಂದು ಅಂತಂದರೆ, ಅವರ ಎಲ್ಲ ಗ್ರಂಥಗಳು ಅಷ್ಟೇ ನಮ್ಮಂಥವರಿಗೂ ಪಾಮರರಿಗೂ ಅರ್ಥ ಆಗುವ ರೀತಿಯಲ್ಲಿ ಸಂಸ್ಕೃತ ಭಾಷೆಯವರದ್ದು. ನಮಗೆ ರಾಘವೇಂದ್ರ ಸ್ವಾಮಿಗಳ ಗೀತಾ ವಿವೃತ್ತಿ ಅವರು ಅದು ಅಷ್ಟೇ, ಗೀತೆಗೆ ಆಚಾರ್ಯರಿಂದ ಆರಂಭ ಮಾಡಿಕೊಂಡು ಎಲ್ಲರೂ ಕೂಡ 2ನೇ ಅಧ್ಯಾಯದ ನಂತರ ವ್ಯಾಖ್ಯಾನ ಭಾಷ್ಯ ಎಲ್ಲ ಇದೆ. ಆದರೆ ರಾಘವೇಂದ್ರ ಸ್ವಾಮಿಗಳು ಮಾತ್ರ 1ನೇ ಅಧ್ಯಾಯದ 1ನೇ ಶ್ಲೋಕದಿಂದಲೂ ಕೂಡ ಅರ್ಥ ಬರೆಯುವುದು ಮಾತ್ರ ಅಲ್ಲ, ಆ ರೀತಿ ಧೃತರಾಷ್ಟ್ರನ ಬಾಯಲ್ಲಿ ಆ ರೀತಿ ಮಾತು ಬರಲಿಕ್ಕೆ ಕಾರಣ ಏನು, ಅಲ್ಲಲ್ಲಿ ಅರ್ಜುನ ಈ ರೀತಿ ಪ್ರಶ್ನೆ ಮಾಡಲಿಕ್ಕೆ ಕಾರಣ ಏನು, ಪ್ರತಿ ಶ್ಲೋಕಕ್ಕೂ ಕೂಡ ಅವತಾರಿಕೆಯನ್ನು ಕೊಡ್ತಾರೆ ರಾಘವೇಂದ್ರ ಸ್ವಾಮಿಗಳು. ಅದು ನನಗೆ ಗುರುಕುಲದಲ್ಲಿ ವಿದ್ಯಾಪೀಠದಲ್ಲಿ ಇರುವಾಗ ನನಗೆ ಈ ವೇದಾಂತದ ಅಷ್ಟರ ಬಗ್ಗೆ ಮೊದಲೆಲ್ಲ ರುಚಿ ಇರಲಿಲ್ಲ. ಅಲ್ಲಿ ಏನು ಪರೀಕ್ಷೆ ಬಂದಾಗ ಒಂದು ವಾರದ ಮೊದಲು ಓದಲಿಕ್ಕೆ ಶುರು ಮಾಡಬೇಕು, ಪರೀಕ್ಷೆ ಪಾಸ್ ಆಗಬೇಕು, ಅಷ್ಟೇ ತಲೆಯಲ್ಲಿ ಇದ್ದದ್ದು ನಮಗೆ. ಕೊನೆಗೆ ಅಲ್ಲೊಬ್ಬರು ಆಚಾರ್ಯರು, ಸೀತಾರಾಮಾಚಾರ್ಯರು ಅಂತೊಬ್ಬರು ಅಧ್ಯಾಪಕರಿದ್ದರು ನಮಗೆ. ಅವರು ಕೊನೆಗೆ ನಮಗೆ 3 ದಿವಸ ರಜೆ, ಅನಧ್ಯಯನ ರಜೆ ಇತ್ತು. ರಜೆಯಲ್ಲಿ ನಾವು ಒಂದು 3 ಜನ ಇದ್ವಿ ಮಠದಲ್ಲಿ ಅಷ್ಟೇ, ಎಲ್ಲರೂ ಮನೆಗೆ ಹೋಗೋರು. ಆ 3 ಜನ ಏನು ಮಾಡೋದು, ಬೆಳಗ್ಗೆ ಹೇಳೋದು, ಸ್ನಾನ ಸಂಧ್ಯಾವಂದನೆ ಮಾಡೋದು, ಪೂಜೆ ವೇದವ್ಯಾಸರ ಪೂಜೆಯನ್ನು ಮಾಡ್ತಾನೆ, ಎಲ್ಲ ಕೆಲಸ ಮಾಡೋದು, ತಿನ್ನೋದು, ಮಲ್ಕೊಳ್ಳೋದು, ತಿರುಗೋದು, ಇಷ್ಟೇ ಕೆಲಸ. ಓದು ಇದನ್ನು ಅಧ್ಯಯನ ಮಾಡು ತಲೆನೇ ಇರಲಿಲ್ಲ. ಒಂದು ದಿವಸ ಒಂದು ರಜೆಯಲ್ಲಿ ಸೀತಾರಾಮಾಚಾರ್ಯರು ಅಲ್ಲಿ ಇದ್ದು ನಾವು ಮಾಡುವ ದಿನಚರಿ ನೋಡಿದರು. ಸಾಯಂಕಾಲ ಕರೆದ್ರು ನಮ್ಮನ್ನು, ಏನು ಮಾಡ್ತಾ ಇದ್ದೀನಿ ನೀನು, ಏನು ಹೇಳಿ ಗೊತ್ತಾಗಲಿಲ್ಲ. ನಿಮಗೆ ಸ್ವಾಮಿಗಳು ನಿಮ್ಮ ಮನೆಯಲ್ಲಿ ನಿಮ್ಮ ಅಮ್ಮ ಅಪ್ಪ ಕೂಡ ನಿಮಗೆ ವಿದ್ಯೆ ಕೊಡಬೇಕು, ಬೇಕಾದ್ದನ್ನು ಸುಖ ಕೊಡಬೇಕು, ಊಟ ಕೊಡಬೇಕು ಅಂತ ಹೇಳಿ ಒದ್ದಾಡಿದಾರೋ ಇಲ್ಲೋ ಗೊತ್ತಿಲ್ಲ. ಆದರೆ ಗುರುಗಳು, ಸ್ವಾಮಿಗಳು ಬೇರೆ ಯಾರ ಹತ್ರ ನಿಮ್ಮ ಅಮ್ಮ ಅಪ್ಪ ಕೈ ಚಾಚಿದಾರೋ ಇಲ್ಲೋ ಗೊತ್ತಿಲ್ಲ. ಆ ಗುರುಕುಲದಲ್ಲಿ ನಿಮ್ಮಂಥ ಹುಡುಗರನ್ನು ಪೋಷಣೆ ಮಾಡಿ ವಿದ್ಯೆಯನ್ನು ಬೆಳೆಸಬೇಕು ಅಂತ ದೃಷ್ಟಿಯಿಂದ ಗುರುಗಳು ಇಡೀ ದೇಶದುದ್ದಕ್ಕೆ ಸಂಚಾರ ಮಾಡಿ ನಿಮಗೋಸ್ಕರ ತಗೊಂಡು ಬಂದು ಭಿಕ್ಷದ ಹಣ ಎಲ್ಲ ನಿಮಗೆ ಸುರಿತಾ ಇದ್ದಾರೆ. ನೀವು ಮಾಡಿದ ಪ್ರತ್ಯುಪಕಾರ ಏನಿದ, ತಿಂದು ಮಲಗುವುದಾ ನೀವು? ಹಾಗಾದರೆ ಏನು ಮಾಡಬೇಕು? ಅಧ್ಯಯನ ಮಾಡಿ. ಗುರುಗಳ ಅಪೇಕ್ಷೆ ನಿಮ್ಮಿಂದ ಏನೂ ಮಾಡೋದಿಲ್ಲ. ನೀವು ಚೆನ್ನಾಗಿ ಓದಿ, ನೀವು ವೇದಾಂತವನ್ನು ಚೆನ್ನಾಗಿ ತಿಳ್ಕೊಂಡು 4 ಜನಕ್ಕೆ ವೇದಾಂತದ ಅನುಭವ ಉಣಬಡಿಸ್ತೀರಿ ಅಂತಾದರೆ ಅದೇ ಅವರಿಗೆ ಸಾಕು ಅಂತ. ಆದ್ದರಿಂದ ಇವತ್ತಿಂದ ನೀವು ಏನು ಮಾಡಬೇಕು, ಅಧ್ಯಯನಕ್ಕೆ ತೊಡಗು. ಏನು ಅಧ್ಯಯನ, ಏನು ಓದಬೇಕು ಗೊತ್ತಿಲ್ಲ,
ಸ್ವಲ್ಪ ಸಂಸ್ಕೃತ ಶ್ಲೋಕ ಓದಿದಾಗ ಅರ್ಥ ಆಗ್ತಿತ್ತು, ಅಷ್ಟರ ಮಟ್ಟಿಗೆ ಬಂದಿತ್ತು. ಅದಕ್ಕೆ ಆಚಾರ್ಯರಾಗ ಹೇಳಿದ್ದು ಸುಲಭವಾಗಿ ಗೀತೆಯ ಚಿಂತನೆ ಬೇಕು ಅಂತಂದರೆ ರಾಘವೇಂದ್ರ ಸ್ವಾಮಿಗಳ ವಿವೃತ್ತಿ ಓದು. ಅಲ್ಲಿ ಕೂತ್ಕೊಂಡು ಮೊದಲನೇ ಶ್ಲೋಕ ಅವರು ನನ್ನ ಹತ್ರ ಓದಿಸಿದ್ರು. ಅದು ಸ್ವಲ್ಪ ಸ್ವಲ್ಪ ಅರ್ಥ ಆಯಿತು. ಅರ್ಥ ಆದಮೇಲೆ ಅದು ಏನೋ ಗುರುಗಳ ಆಶೀರ್ವಾದ, ರಾಯರ ಕೃಪೆ. ಆಮೇಲೆ ಅದನ್ನು ಓದ್ತಾ ಓದ್ತಾ ವೇದಾಂತ ಬಿಟ್ಟು ಬೇರೆ ಬೇರೆ ಏನೋ ಬೇಡ ಎಂಬ ಸ್ಥಿತಿ ನನ್ನ ತಲೆಯಲ್ಲಿ ಬಂತು. ಅಂದರೆ ರಾಯರು ತಮ್ಮ ಶಬ್ದಗಳಿಂದಲೇ ಎಲ್ಲರನ್ನೂ ತಮ್ಮ ಕಡೆಗೆ ಭಗವಂತನ ಕಡೆ ಎಳೆಯುವ ತಾಕತ್ತು ಶಬ್ದಗಳಲ್ಲಿದೆ. ಅವರೇ ಬರಬೇಕಾಗಿಲ್ಲ, ಶಬ್ದಗಳಲ್ಲಿ ಆ ತಾಕತ್ತನ್ನು ಇಟ್ಟಿದ್ದಾರೆ ಅಂತ. ಅಷ್ಟು ಸುಲಭವಾಗಿ ಪಾಮರರಿಗೂ ಅರ್ಥ ಆಗೋ ರೀತಿಯಲ್ಲಿ ರಾಯರ ಭಾಷೆ. ಉಪನಿಷತ್ತಿಗೂ ಅಷ್ಟೇ. ಎಲ್ಲ ವ್ಯಾಖ್ಯಾನಗಳು ತುಂಬ ಕ್ಲಿಷ್ಟ, ಉಪನಿಷತ್ತೇನು ಸುಲಭ ಇಲ್ಲ. ಆದರೆ ರಾಯರ ವ್ಯಾಖ್ಯಾನ ಖಂಡಾರ್ಥ ನೋಡಿದರೆ ಉಪನಿಷತ್ತು ಕೂಡ ಇಷ್ಟು ಸುಲಭವಾ ಎಂಬ ಭಾವನೆ ಬರುತ್ತೆ. ಅದು ರಾಯರ ವೈಶಿಷ್ಟ್ಯ, ರಾಯರ ಅಂತರ್ಗತನಾದ. ಅವರಿಗೆ ಆ ಸಾಮರ್ಥ್ಯ ಎಲ್ಲಿಂದ ಬಂತು ಅಂದರೆ ಭಾಗವತ ಹೇಳುತ್ತೆ, ಪ್ರಹ್ಲಾದೋ ನಿತ್ಯ ಭಕ್ತಿಮಾನ್ ಅಂತ ಹೇಳಿದೆ 6ನೇ ಸ್ಕಂದದಲ್ಲಿ. ನಿತ್ಯ ಅಂತಂದರೆ ಭಗವಂತ. ವಿಜಯತೀರ್ಥರು ವ್ಯಾಖ್ಯಾನ ಮಾಡ್ತಾರೆ, ಪ್ರಹ್ಲಾದ 12 ಜನ ಭಗವದ್ಭಕ್ತರ ಗುಂಪಿನಲ್ಲಿ ಪ್ರಹ್ಲಾದ ರಾಜರನ್ನು ಒಬ್ಬರನ್ನು ಸೇರಿಸ್ತಾರೆ ಭಾಗವತಕಾರರು, ವ್ಯಾಸರು. ಅದು ನಮಗೆ ತುಂಬ ಖುಷಿ ಆಗ್ತಕ್ಕಂಥ ವಿಚಾರ. ನಮ್ಮ ರಾಯರು ಜಗತ್ತಲ್ಲಿರುವ 12 ಭಕ್ತರಲ್ಲಿ ಒಬ್ಬರು ನಮ್ಮ ಪ್ರಹ್ಲಾದ ರಾಜರು ಅಂತಂದರೆ ಎಷ್ಟು ಖುಷಿ ಆಗಬೇಡ. ಅಂಥವರು ನಮ್ಮ ರಾಯರಾಗಿ ನಮ್ಗೆ ಅನುಗ್ರಹ ಮಾಡಲಿಕ್ಕೆ ಬಂದಿದ್ದಾರೆ ಅಂತಂದರೆ ರಾಯರು ಯಾಕೆ ನಿತ್ಯ ಅಂದರೆ ನಾರಾಯಣ, ಭಕ್ತಿ ಅಂದರೆ ಭಕ್ತಿ ಸ್ವರೂಪನಾದ ವಾಯುದೇವರು, ಅವರಿಬ್ಬರನ್ನು ಯಾವಾಗಲೂ ತಮ್ಮಲ್ಲಿ ತುಂಬಿಸಿಕೊಂಡು ಇರುವವರು. ಆದ್ದರಿಂದಲೇ ಭಕ್ತಿಮಾನ್, ನಿತ್ಯ ಭಕ್ತಿಮಾನ್ ಪ್ರಹ್ಲಾದ ರಾಜರು ರಾಯರು ಅಂತ ಹೇಳ್ತಾರೆ.